ಈ ಒಂದು ಕ್ಲೈಮೇಟ್ ವೇರಿಯೇಷನ್ ಇಂದ ನಮ್ಮ ಅಕ್ಕಿಗಳಲ್ಲಿ ಇಮ್ಯುನಿಟಿ ತುಂಬಾ ಡೌನ್ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಆಗಿ ಎಲ್ಲ ಕಡೆ ಅಕ್ಕಿಗಳಲ್ಲಿ ಕಾಯಿಲೆ ಬರ್ತಾ ಇದೆ. ಇದನ್ನ ನಿವಾರಣೆ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಬೇಸಿಕ್ಸ್ ಇಂದ ಈ ಒಂದು ಮೆಡಿಕೇಶನ್ ಯಾವ ರೀತಿ ಕೊಡಬೇಕು, ಏನೇನು ಮೆಡಿಸಿನ್ಸ್ ಅಲ್ಲಿ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ, ಆಮೇಲೆ ಇದನ್ನ ಪ್ರಿವೆನ್ಷನ್ ಮಾಡೋದು ಹೆಂಗೆ, ಆಮೇಲೆ ವ್ಯಾಕ್ಸಿನ್ ಯಾವ್ದು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಇಲ್ಲಿ ಮೂರ್ ತರ ನಾನು ಒಂದು ಮೆಡಿಸಿನ್ಸ್ ಇಲ್ಲೋದ್ರಿಂದ ನೀವು ಒಂದು ಕಾಯಿಲೆಗೆ ಇನ್ನೊಂದ್ ತರ ಮೆಡಿಸಿನ್ ಹಾಕಿದ್ರೆ ತೊಂದರೆ ಆಗತ್ತೆ ಅಕ್ಕಿಗಳಿಗೆ. ಆಮೇಲೆ ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಮಾಡಬೇಕು. ಈಗ ಸುಮಾರು ನಾನು ನೋಡ್ತೀನಿ 5-6 ದಿನ ಆಗೋಗಿರ್ತದೆ. ನಾನು ಅಕ್ಕಿಗಳದು ವಿಡಿಯೋ ಕಳಿಸಿ ಅಂತ ಹೇಳೋದೇ ಈ ಒಂದು ರೀಸನ್, ಅಕ್ಕಿ ಯಾವ ಕಂಡೀಷನ್ ಇದೆ, ಸ್ಥಿತಿಯಲ್ಲಿದೆ ನೋಡ್ಬೇಕು ಅಂತ. ಅದ್ರ ಪ್ರಕಾರ ನಾವು ಡೋಸೇಜ್ ನ ಸೆಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ವಿಡಿಯೋ ಕಳಿಸಿ ಅಂತ ಹೇಳೋದು. ಅಕ್ಕಿ ಸ್ಟೇಜ್ ನೋಡ್ಕೊಂಡು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋಣ ಅಂತ, ಸಜೆಸ್ಟ್ ಮಾಡೋಣ ಅಂತ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತ ಮೆಡಿಸಿನ್ಗಳು ಯಾವ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ ಅದನ್ನ ಬರ್ದಿಕೊಂಡಿರ್ತೀವಿ. ಆ ಒಂದು ಮೆಡಿಸಿನ್ಸ್ ಆ ಕಂಡೀಷನ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ಇದ್ದಾಗ ಈ ಮೆಡಿಸಿನ್ ವರ್ಕ್ ಆಗಿತ್ತು ಅನ್ನೋ ಒಂದು ನೋಟ್ ನಮ್ಮ ಹತ್ರ ಇರೋದ್ರಿಂದ ನಾವು ನಿಮ್ಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ರೀಸನ್ಸ್ ಬಿಸಿಲು ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಈ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಈ ಒಂದು ಕಾಯಿಲೆ ಬರ್ತಾ ಇದೆ ಜಾಸ್ತಿ. ಈ ಒಂದು ಸಮಸ್ಯೆ ನೋಡಿ, ಇವಾಗಷ್ಟೇ ಜಸ್ಟ್ ಒಂದು 5 ನಿಮಿಷದ ಹಿಂದೆ ಒಬ್ಬ ಹುಡುಗ ಮೆಸೇಜ್ ಮಾಡ್ದ, ಅಣ್ಣ ಬೆಳಗ್ಗೆ ಚೆನ್ನಾಗಿತ್ತು, ಈಗ ಸಾಯಂಕಾಲ ಒದ್ದಾಡಿ ತೀರೋಗ್ಬಿಡ್ತು ಅಕ್ಕಿ ಅಂತ. ಇನ್ನೊಬ್ರು ಹೇಳ್ತಾರೆ ಗ್ರೀನ್ ಮೋಷನ್ ಆಗ್ತಾ ಇದೆ, ಗಂಟ್ಲಲ್ಲಿ ಸೌಂಡ್ ನಿಂತೋಗಿದೆ ಅಂತ. ನನ್ನ ನೈಟ್ ಒಬ್ಬ ಹುಡುಗ ಬಂದಿದ್ದ, ಆ ಹುಡುಗ ಆ ತರ ಹೇಳ್ತಾ ಇದ್ದಾನೆ, ಗಂಟ್ಲಲ್ಲಿ ಅಂದ್ರೆ ಅದು ಗುಮಾಯಿಸೋ ಸೌಂಡ್ ಹೋಗ್ಬಿಟ್ಟಿದೆ, ಕರ ಕರ ಅಂತ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಗ್ರೀನ್ ವೈಟ್ ಮೋಷನ್ ಆಗ್ತಾ ಇದೆ ಅಂತ ವಿಡಿಯೋ ತೋರಿಸಿದ್ರು. ಇದೆಲ್ಲದಕ್ಕೂ ಕಾರಣ ಈ ಬ್ರಾಂಚೈಟಿಸ್ ಅನ್ನೋ ಒಂದು ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇದು ಈ ಒಂದು ಸಮ್ಮರ್ ಅಲ್ಲಿ ಸಾಮಾನ್ಯ, ಯಾಕಂದ್ರೆ ಅಕ್ಕಿಗಳು ಬಿಸಿಲುಗಾಲದಲ್ಲಿ ಸ್ಟೊಮಕ್ ಆಸಿಡ್ಸ್ ಜಾಸ್ತಿ ಆಗೋದ್ರಿಂದ ಆಸಿಡ್ ರಿಫ್ಲೆಕ್ಸ್ ಆದಾಗ ಇಲ್ಲಿ ಥ್ರೋಟ್ ಎಲ್ಲ ಸುಟ್ಟೋಗುತ್ತೆ. ಬರ್ನಿಂಗ್ ಸೆನ್ಸೇಷನ್ ಆದಾಗ ಅಲ್ಲಿ ಇನ್ಫೆಕ್ಷನ್ ತರ ಆಗುತ್ತೆ. ಕೆಲವೊಂದು ಅಕ್ಕಿಗಳು ಕ್ಯಾಂಕರ್ ತರ ಕಟ್ಕೊಂಡಿರೋದೆ, ಕ್ಯಾಂಕರ್ ಬಂದಿದೆ ಅಂತ ಕೆಲವರು ಫೋನ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ರೀಸನ್ಸ್ ಇದೇನೆ. ಈ ಒಂದು ರೀಸನ್ ಇಂದ ಅಕ್ಕಿಗಳು ಇವಾಗ ಇನ್ಫೆಕ್ಷನ್ಗೆ ಹೋಗ್ತದೆ, ಈ ಬ್ರಾಂಚೈಟಿಸ್ ಅನ್ನೋ ಒಂದು ಪ್ರಾಬ್ಲಮ್. ಇದನ್ನ ನಿವಾರಣೆ ಮಾಡೋದಕ್ಕೆ ಇವಾಗ ಹೆಲ್ತಿ ಆಗಿರೋ ಲಾಫ್ಟ್ಗಳು, ಯಾವ ಲಾಫ್ಟ್ ಅಲ್ಲೂ ಈ ಒಂದು ಇನ್ಫೆಕ್ಷನ್ ಬರಬಾರ್ದು ಅಂದ್ರೆ ನಾನು ಸುಮಾರು ಒಂದು 3 ವರ್ಷದಿಂದನೇ ಒಂದು ವ್ಯಾಕ್ಸಿನ್ ತೋರಿಸಿದ್ದೆ. ಆ ವ್ಯಾಕ್ಸಿನ್ ಈಗ ತೋರಿಸ್ತೀನಿ, ಬ್ರಾಂಕಿ ಅಂತ. ಈ ಒಂದು ವ್ಯಾಕ್ಸಿನ್ ಮಾಡ್ಕೊಳ್ಳೋದ್ರಿಂದ ಈ ಅಕ್ಕಿಗಳಲ್ಲಿ ಸಮ್ಮರ್ ಅಲ್ಲಿ ಕಟ್ಕಾಲೆ ಬರೋದನ್ನ ತಪ್ಪಿಸುತ್ತೆ. ನ್ಯೂ ಕ್ಯಾಸಲ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ನೀವು ಲಸೋಟ ಏನು ವ್ಯಾಕ್ಸಿನ್ ಮಾಡ್ಕೊಂತೀರಾ ಅದ್ರಲ್ಲೇನೆ ಡ್ಯುಯಲ್ ಕಾಂಬಿನೇಷನ್ ಇದು. ಈ ಪ್ಯಾರಾಮಾಕ್ಸಿ ವೈರಸ್ ನ್ಯೂ ಕ್ಯಾಸಲ್ ಡಿಸೀಸ್ಗೆ, ಆಮೇಲೆ ಈ ಬ್ರಾಂಚೈಟಿಸ್ ಎರಡು ಇನ್ಫೆಕ್ಷನ್ ಆಗೋ ತರ ಈ ಒಂದು ವ್ಯಾಕ್ಸಿನ್ ಸಿದ್ಧ ಮಾಡಿದ್ದಾರೆ, ತಯಾರಿ ಮಾಡಿದ್ದಾರೆ. ಇದನ್ನ ಒಂದು ಲೆಫ್ಟ್ ಐಗೆ ಹಾಕಿದ್ರೆ ರೈಟ್ ನೋಸ್ಗೆ, ಮೂಗಲ್ಲಿ ಒಂದು ತೊಟ್ಟು, ಕಣ್ಣಲ್ಲಿ ಒಂದು ಲೆಫ್ಟ್ ಸೈಡ್ ಕಣ್ಣಲ್ಲಿ ಒಂದು ತೊಟ್ಟು ಹಾಕ್ಬೇಕು. ಹಾಕುವಾಗ 1 ಅವರ್ ಮುಂಚೆ ಹಾಕೋಬೇಕು. ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಅಲ್ಲಿ ಯಾವ ರೀತಿ ಹಾಕೋದು ಅಂತಾನು ತೋರಿಸಿದ್ದೇವೆ. ಅದು ನೋಡಿ ನೀವು ಆ ರೀತಿನ ಹಾಕೋಬಹುದು. ಆ ರೀತಿ ಹಾಕೊಳ್ಳೋದ್ರಿಂದ ಈ ಸಮ್ಮರ್ ಅಲ್ಲಿ ಬರುವಂತ ಈ ಪ್ರಾಬ್ಲಮ್, ರೆಸ್ಪಿರೇಟರಿ ಪ್ರಾಬ್ಲಮ್, ಆಮೇಲೆ ಬೆಳಗ್ಗೆ ಬಂದು ಇದ್ದಕ್ಕಿದ್ದಂಗೆ ಸಣ್ಣಗೆ ಸತ್ತೋಗ್ಬಿಡೋದು, ಆಮೇಲೆ ವೈಟ್ ಮೋಷನ್ ಆಗೋದು, ವೈಟ್ ಟು ಗ್ರೀನ್ ಮೋಷನ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ಗೆ ಅದೊಂದೇ ವ್ಯಾಕ್ಸಿನ್ ಒಳ್ಳೆ ರಾಮಬಾಂಡ್ ಅಂತೆ ಕೆಲಸ ಮಾಡ್ತದೆ. ತುಂಬಾ ಮಾರ್ಟಾಲಿಟಿ ರೇಟ್ ಕಡಿಮೆ ಮಾಡಿಬಿಡ್ತದೆ, 99% ಕಡಿಮೆ ಆಗೋಗುತ್ತೆ. ಸೊ ಯಾರ್ಯಾರು ಲಾಫ್ಟ್ ಅಲ್ಲಿ ಬರ್ಡ್ಸ್ ಇವಾಗ ನಮ್ದು ಹೆಲ್ತಿ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳೋರು ಈ ಒಂದು ವ್ಯಾಕ್ಸಿನ್ ತಗೊಂಡ್ಬಂದು ಮಾಡ್ಕೊಳ್ಳೋ ಮುನ್ನೆಚ್ಚರಿಕೆಯನ್ನು ಮಾಡ್ಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಇನ್ಫೆಕ್ಷನ್ ನಿಮ್ ಲಾಫ್ಟ್ ಅಲ್ಲೂ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಅದ್ರದ್ದು ವ್ಯಾಕ್ಸಿನ್ ಫೋಟೋನ ಇಲ್ಲಿ ಹಾಕಿರ್ತೀನಿ. ಈ ಒಂದು ವ್ಯಾಕ್ಸಿನ್ ಎಲ್ಲಾ ಪೌಲ್ಟ್ರಿ ಮೆಡಿಸಿನ್ ಸಪ್ಲೈಯರ್ಸ್ ಹತ್ರ ಸಿಗುತ್ತಿದ್ದು, ವೆಟರ್ನರಿ ಮೆಡಿಕಲ್ಸ್ ಅಲ್ಲಿ ನೋಡಿ ಅಲ್ಲಿ ಹೋಗಿ ಈ ಒಂದು ಫೋಟೋ ಸ್ಕ್ರೀನ್ ಶಾಟ್ ತಗೊಂಡೋಗಿ ತೋರಿಸಿ ತಗೊಳ್ಳಿ. ಇದಾದ ನಂತರ ಈಗ ಕಾಯಿಲೆ ಬಂದ್ಬಿಟ್ಟಿದ್ರೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಇದನ್ನ ಮೇನ್ ಆಗಿ ನ್ಯಾಚುರಲ್ ಆಗಿ ಪ್ರಿವೆಂಟ್ ಮಾಡಬೇಕು ಅಂತ ಹೇಳೋರು ಇಮ್ಯುನಿಟಿನ ಇನ್ಕ್ರೀಸ್ ಮಾಡಬೇಕು. ನಮ್ಮ ಅಕ್ಕಿಗಳಲ್ಲಿ ನಾನು ಮೊದಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ, ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ಒಂದು ಕ್ಲೈಮೇಟ್ ಚೇಂಜಸ್ ಇಂದ ಅಕ್ಕಿಗಳು ತಡೀತಾ ಇಲ್ಲ. ಆ ಇಮ್ಯುನಿಟಿ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇನ್ನೊಂದು ಫೋಟೋ ತೋರಿಸ್ತೀನಿ. ಇದು ಆಮ್ಲ ಚೂರ್ಣ ಅಂತೀವಿ, ಬೆಟ್ಟದ ನೆಲ್ಲಿಕಾಯಿ ಅದು. ಅದ್ರದ್ದು ಡ್ರೈ ಮಾಡಿರೋ ಪೌಡರ್, ಅದ್ರದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ. ಇದನ್ನು ನಾನು ಅಮೆಝಾನ್ ಅಲ್ಲಿ ತಗೊಂಡು ಸ್ಕ್ರೀನ್ ಶಾಟ್.
ಆನ್ಲೈನ್ ಅಲ್ಲಿ ಸಿಗುತ್ತೆ, ಇಲ್ಲ ಯಾವ್ದಾರ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೇಳಿದ್ರು, ಇಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಆಮ್ಲ ಪೌಡರ್ ಅಂದ್ರೆ ಕೊಡ್ತಾರೆ, ಅದನ್ನ ತಗೊಂಡ್ಬನ್ನಿ. ಅದ್ರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರೋದ್ರಿಂದ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಈ ಒಂದು ಆಮ್ಲ ಚೂರ್ಣನ ನೀವು ಯಾವ ರೀತಿ ಕೊಡ್ಬೇಕಂತ ಹೇಳಿದ್ರೆ, ಈ ಒಂದು ಆಮ್ಲ ಚೂರ್ಣನ 1 ಸ್ಪೂನು ಇಲ್ಲ ಅರ್ಧ ಸ್ಪೂನು 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಬಾಯ್ಲ್ ಮಾಡಿದ್ರೆ ಅದು ಅರ್ಧ ಲೀಟರ್ ಬರುತ್ತೆ. ಆ ಒಂದು ನೀರ್ನ ಬೆಳಗ್ಗೆ ಸಾಯಂಕಾಲ ಎಕ್ಸ್ಟ್ರೀಮ್ ಹೀಟ್ ಇರೋಂಥ ಟೈಮಲ್ಲಿ, ಯಾಕಂದ್ರೆ ಇದು ಕೋಲ್ಡ್ ಹೌದು, ತಂಪು ಮಾಡುತ್ತೆ ಅಕ್ಕಿಗಳಿಗೆ, ಪ್ಲಸ್ ಇಮ್ಯುನಿಟಿನೂ ಜಾಸ್ತಿ ಮಾಡೋದ್ರಿಂದ ತುಂಬಾ ಒಳ್ಳೆ ಅಡ್ವಾಂಟೇಜ್ ಇದೆ. ಈ ಒಂದು ಬಿಸಿಲುಗಾಲಕ್ಕೆ ಇದನ್ನು ಕೊಡೋದ್ರಿಂದ ನಮ್ಮ ಅಕ್ಕಿಗಳಲ್ಲಿ ಒಳ್ಳೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ಅಕ್ಕಿಗಳು ಹೀಟ್ ಬಾಡಿ ಅಕ್ಕಿಗಳು ಅಂದ್ರೆ ಅರ್ಧ ಸ್ಪೂನ್ ಹಾಕೊಳ್ಳಿ, ಇಲ್ಲ ನಾರ್ಮಲ್ ಆಗಿರ್ತಾವೆ ಅಂತ ಹೇಳಿದ್ರೆ 1 ಸ್ಪೂನ್ ಹಾಕೊಂಡು 1 ಟೈಮ್ ಕೊಡಿ ಸಾಕು. ವಾರದಲ್ಲಿ 1 ಟೈಮ್ ಅಂದ್ರೆ ಸಂಡೇಸ್ ಕೊಟ್ರೆ ಸಾಕು. ಇಲ್ಲ ಜಾಸ್ತಿ ಇನ್ಫೆಕ್ಷನ್ಸ್ ಬರ್ತಾ ಇದೆ ಅನ್ನೋರು ವಾರದಲ್ಲಿ 1-2 ಸತಿ ಕೊಟ್ಕೋಬಹುದು. ಇದನ್ನ ಕೊಟ್ಕೊಂಡು ನೀವು ನಿವಾರಣೆ ಮಾಡ್ಕೋಬೇಕು. ಇನ್ನು ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ, ನಮ್ಮ ಲಾಫ್ಟ್ ಅಲ್ಲಿ ಬರ್ತಾ ಇದೆ, ಇನ್ಫೆಕ್ಷನ್ಸ್ ಬರ್ತಾ ಇದೆ ಅನ್ನೋರು ಅದೇ ಆಮ್ಲ ಚೂರ್ಣಕ್ಕೆ ಇನ್ನೊಂದು ಚೂರ್ಣ ತೋರಿಸ್ತೀನಿ ಇಲ್ಲಿ, ತುಳಸಿದು. ಇದನ್ನ ತುಳಸಿ ಚೂರ್ಣ ಅಂತ ಕರಿತೀವಿ. ಇದು ಎಲ್ಲ ಸಾಮಾನ್ಯವಾಗಿ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಿಗುತ್ತೆ, ಆಮೇಲೆ ಅಮೆಝಾನ್ ಅಲ್ಲೂ ಸಿಗುತ್ತೆ. ಇದು ಈ ರೆಸ್ಪಿರೇಟರಿ ಪ್ರಾಬ್ಲಮ್ ನಾನು ಈಗ ಹೇಳಿದಂಗೆ ಬಾಯಲ್ಲಿ ಸೌಂಡ್ ಬರೋದು, ಕ್ಯಾಂಕರ್ ತರ ಆಗೋದು, ಗರಗರ ಅಂತ ಸೌಂಡ್ ಬರೋದು, ಆ ತರ ಪ್ರಾಬ್ಲಮ್ಸ್ ಇರುವಂತ ಲಾಫ್ಟ್ಗಳವರು ಈ ಒಂದು ಸಮಸ್ಯೆಗೆ ಆಮ್ಲ ಚೂರ್ಣ ಅರ್ಧ ಸ್ಪೂನು, ತುಳಸಿ ಚೂರ್ಣ ಒಂದು ಅರ್ಧ ಸ್ಪೂನು, 2 ಸೇರಿ 1 ಟೀ ಸ್ಪೂನು 1 ಲೀಟರ್ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅರ್ಧ ಲೀಟರ್ ಬಂದ್ಮೇಲೆ ಅದನ್ನ ಎಲ್ಲ ಅಕ್ಕಿಗಳಿಗೂ ಎವ್ರಿ ಸಂಡೇಸ್ ಇಲ್ಲ ಇನ್ಫೆಕ್ಷನ್ ಇರೋರು ಡೈಲಿ ಕೊಡಿ. ಒಂದು 3 ಡೇಸ್ 3 to 6 ಡೇಸ್ ಡೈಲಿ ಕೊಟ್ರೆ ಕ್ರಮೇಣವಾಗಿ ಕಂಟ್ರೋಲಿಗೆ ಬರುತ್ತೆ. ಈಗಾಗಲೇ ಜಾಸ್ತಿ ಆಗೋಗಿರೋರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ವರ್ಕ್ ಆಗಲ್ಲ. ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡ್ಕೋಬೇಕು, ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇವು ಸ್ವಲ್ಪ ಕೆಲಸ ಮಾಡ್ತವೆ. ಈಗ ಇದಕ್ಕೆಲ್ಲ ಇನ್ಫೆಕ್ಷನ್ ಆಗೋಗಿರೋರಿಗೆ ಯಾವ ರೀತಿ ಮೆಡಿಸಿನ್ಸ್ ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನೋಡಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಮೋಷನ್ ಆಗ್ತಾ ಇದೆ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಗ್ರೀನ್ ಮೋಷನ್ ಅಂದ್ರೆ ಅದು ನೀರೇ ಇರ್ಲಿ ಇಲ್ಲ ಗಟ್ಟಿ ಇರ್ಲಿ, ಡಾರ್ಕ್ ಗ್ರೀನ್ ಇರುತ್ತೆ ಮೋಷನ್. ಡಾರ್ಕ್ ಗ್ರೀನ್ ಅಂಟಂಟ್ ಇರಬಾರ್ದು, ಅಂಟಂಟ್ ಇದ್ರು ಓಕೆ, ಆಮೇಲೆ ನೀರ್ ಹೋಗ್ತಾ ಇದ್ರು ಓಕೆ, ಇಲ್ಲ ದಾರಗಳ ತರ ಗ್ರೀನ್ ಆಗಿ ಮಾಡಿ ಸುತ್ತ ನೀರಿರುತ್ತೆ. ನಿಮ್ಗೆ ಎಷ್ಟೊಂದಗಳಿಗೆ ಗೊತ್ತಾಗುತ್ತೆ, ಅನುಭವ ಆಗಿರುತ್ತೆ. ಆ ತರ ಮೋಷನ್ಸ್ ಅಬ್ಸರ್ವ್ ಮಾಡಿರ್ತೀರಾ. ಈ ತರ ಮೋಷನ್ಸ್ ಮಾಡ್ತಾ ಇರೋಂತ ಲಾಫ್ಟ್ಗಳಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಸಿರಪ್. ಇದು ನಾರ್ಮಲ್, ಇದು ಬೇಸಿಕ್ ಮೆಡಿಸಿನ್ಸ್. ನನಗೆ ಫೋನ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಲೇಟ್ ಆದ್ರೆ ನೋಡಿ, ನಾನು ಫೋನ್ ಸಿಕ್ಕಲ್ಲ, ತುಂಬಾ ಜನ ಕಾಲ್ಸ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಇಂದ. ಆಮೇಲೆ ಮೆಸೇಜ್ಗಳು ದಿನ ಒಂದು 300 ಮೆಸೇಜ್ ಬರುತ್ತೆ ನನಗೆ. ಆದಷ್ಟು ನನ್ನ ಕೈಯಲ್ಲಾದಷ್ಟು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ರಿಪ್ಲೈ ಲೇಟ್ ಆದ್ರೆ ಸುಮ್ಮನೆ ಕೂರ್ಬೇಡಿ, ವೆಯ್ಟ್ ಮಾಡಬೇಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ. ಮೊನ್ನೆ ಯಾರೋ ಪಾಪ ಮೆಸೇಜ್ ಹಾಕಿದ್ರು, ಅಕ್ಕಿ ಎಲ್ಲ ಸತ್ತೋಗ್ಬಿಡ್ತು ಅಂತ, ತುಂಬಾ ಬೇಜಾರಾಯ್ತು. ಅದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಮೆಡಿಸಿನ್ಸ್ ನ ತಂದು ಫಸ್ಟ್ ಏಡ್ ತರ ಮಾಡ್ತಾ ಇರಿ. ನಾನು ಅಷ್ಟರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಆಗೇ ಆಗ್ತೀನಿ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ, ಇಲ್ಲ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀನಿ. ಈ ತರ ಒಂದು ಮೋಷನ್ಸ್ ಇವಾಗ ಗ್ರೀನ್ ಗಟ್ಟಿ ಇರ್ಲಿ ಇಲ್ಲ ಮೀಡಿಯಂ ಗಟ್ಟಿ ಇರ್ಲಿ ಇಲ್ಲ ನೀರಿರ್ಲಿ, ಡಾರ್ಕ್ ಗ್ರೀನ್ ಇರುತ್ತೆ ಅಂತದಕ್ಕೆ ನೋಡಿ ಇಲ್ಲಿ ತೋರಿಸ್ತೀನಿ ಸಿರಪ್ ನಾರ್ಮೆಟ್ ಅಂತ. ಈ ಒಂದು ಸಿರಪ್ ಬೆಳಿಗ್ಗೆ 4 ಡ್ರಾಪ್ ಹಾಕ್ಬೇಕು, ಸಂಜೆ 4 ಡ್ರಾಪ್ ಹಾಕ್ಬೇಕು. ಇನ್ ಕೇಸ್ ದಸ್ತ ಒಳಗಡೆ ಇರೋ ಮರಿಗಳಾದ್ರೆ 3 ಡ್ರಾಪ್ ಹಾಕ್ಬೇಕು. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು 10 ml ನೀರಲ್ಲಿ ಹಾಕೊಂಡು ಕುಡಿಸಿ. ಅದಾದ್ಮೇಲೆ ಇಲ್ಲೊಂದು ಮಾತ್ರೆ ತೋರಿಸ್ತೀನಿ ನೋಡಿ, ಲಿಕ್ಸನ್ ಅಂತ ಈ ಮಾತ್ರೆ. ಇದು 300 mg ತಗೊಳ್ಳಿ, 300 mg ಆಮೇಲೆ 600 mg ಬರುತ್ತೆ. ಇದು ಎರಡರಲ್ಲೂ 600 mg ಸಿಕ್ಕಿದ್ರೆ 8 ಪೀಸ್ ಮಾಡಿ ಬೆಳಿಗ್ಗೆ 1 ಪೀಸು ಸಂಜೆ 1 ಪೀಸ್ ಕೊಡ್ಬೇಕು ಸಿರಪ್ ಕೊಟ್ಬಿಟ್ಟು. 300 mg ಸಿಕ್ಕಿದ್ರೆ ಬೆಳಿಗ್ಗೆ 1/4 ಭಾಗ ಸಾಯಂಕಾಲ 1/4 ಭಾಗ ಕೊಟ್ಬಿಟ್ಟು ಒಂದು 20 ml ರಾಗಿ ಗಂಜಿ ಕೊಡಬೇಕು. ಬ್ರೆಡ್ ಬಿಸ್ಕೆಟ್ ಇವೆಲ್ಲ ಏನು ಕೊಡಬಾರ್ದು, ರಾಗಿ ಗಂಜಿ ಕೊಡಿ. ಇಲ್ಲ ರಾಗಿ ಗಂಜಿ ಸಿಗ್ಲಿಲ್ಲ ಅಂದ್ರೆ ಕಡಲೆ ಹಿಟ್ಟು ತಗೊಂಡ್ಬಂದ್ಬಿಟ್ಟು ಅದನ್ನೇ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಗಂಜಿ ತರ ಮಾಡಿ ಕುಡಿಸ್ಬಿಡಿ. ಬೆಳಿಗ್ಗೆ 20 ml ಆಮೇಲೆ ಸಂಜೆ 20 ml ಸೇಮ್ ಮೆಡಿಸಿನ್ಸ್ ಕೊಟ್ಬಿಟ್ಟು ನೈಟ್ ಲಿವರ್ ಟಾನಿಕ್ ನಿಮ್ಮ ಹತ್ರ ಯಾವ್ದಿದೆ, ಬ್ರೋಟಾನ್, ಆಡ್ ಲಿವ್, ಆಮೇಲೆ ಲಿವ್ 52 ಈ ತರ ಎಲ್ಲ ಲಿವರ್ ಟಾನಿಕ್ಸ್ ಬರ್ತವೆ, ಯಾವ್ದಾದ್ರು ಪರವಾಗಿಲ್ಲ, ಅದೊಂದು 2 ಡ್ರಾಪ್ ನೈಟ್ ಎಕ್ಸ್ಟ್ರಾ ಕೊಡಿ. ಅದಾದ್ಮೇಲೆ ಈಗೇನ್ ಕ್ಯಾಪ್ಸೂಲ್ ಬರುತ್ತೆ ನೋಡಿ, ಇಲ್ಲಿ ಫೋಟೋ ಹಾಕ್ತೀನಿ. ಇದು 200 mg ಕ್ಯಾಪ್ಸೂಲ್ ತಗೊಂಡು ನೈಟು ಒಂದು ಫುಲ್ ಕೊಡಿ. ದೊಡ್ಡ ಅಕ್ಕಿ ಆದ್ರೆ, ಪಟ್ಟ ಆದ್ರೆ ಅದನ್ನ ಹೋಲ್ ಮಾಡ್ಬಿಟ್ಟು ಅದ್ರಲ್ಲಿ ಅರ್ಧ ಬಾಯಿಗೆ ಹಿಂಡಿ, ಒಂದು 3 ಡ್ರಾಪ್ ಬಾಯಿಗೆ ಹಿಂಡಿ. ಇದು ಡಾರ್ಕ್ ಗ್ರೀನ್ ಇರುವಂತ ಮೋಷನ್ಸ್ ನ
ರಿಕವರಿ ಮಾಡಿ ಕೊಡುತ್ತೆ. ಇವಿಯಾನ್ ಕೊಡ್ತಾ ಇರಲಿಲ್ಲ ಅಂದ್ರೆ ಕತ್ತು ಟ್ವಿಸ್ಟ್ ಬಂದ್ಬಿಡುತ್ತೆ. ಅದರಿಂದ ನಾನು ಇವಿಯಾನ್ ಹೇಳ್ತಾ ಇರೋದು. ಇದನ್ನ ಫಾಲೋ ಮಾಡಿ 3 to 4 days ನನಗೆ ಮೆಸೇಜ್ ಕಳಿಸ್ಬಿಟ್ಟು ಈ ಒಂದು ಮೆಡಿಸಿನ್ಸ್ ನೀವು ಮಾಡ್ತಾ ಇರಿ. ಇದಾದ ನಂತರ ಸೆಕೆಂಡ್ ಸ್ಟೇಜ್ ಅಂದ್ರೆ ವೈಟ್ ಗ್ರೀನ್ ಎರಡು ಮಿಕ್ಸ್ ಆಗಿ ಮೋಷನ್ ಬರ್ತಾ ಇದೆ ಈ ಒಂದು ಕ್ಲೈಮೇಟ್ ಅಲ್ಲಿ. ಇದಕ್ಕೆ ಯಾವ ರೀತಿ ನೀವು ಮೆಡಿಸಿನ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಅದೇ ಟ್ಯಾಬ್ಲೆಟ್ ತಗೊಳ್ಳಿ. ಇಲ್ಲಿ ಒಂದು ಟ್ಯಾಬ್ಲೆಟ್ ಹಾಕ್ತೀನಿ ನೋಡಿ, ಡಾಕ್ಸಿಡ್ ಅಂತ ಟ್ಯಾಬ್ಲೆಟ್. ಈ ಒಂದು ಟ್ಯಾಬ್ಲೆಟ್ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ, ಡಾಕ್ಸಿಸೈಕ್ಲಿನ್ ಇದು. ಈ ವೈಟ್ ಗ್ರೀನ್ ಬರ್ತಾ ಇದೆ ಅಂತ ಹೇಳಿದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರುತ್ತೆ. ಅವಾಗ ಕ್ಯಾಂಕರ್ ತರ ಎಲ್ಲ ಗಂಟ್ಲಲ್ಲಿ ಪಾಚಿ ತರ ಕಟ್ಟಿರೋದು, ಆಮೇಲೆ ಗರ ಗರ ಅಂತ ಸೌಂಡ್ ಮಾಡೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ ವೈಟ್ ಗ್ರೀನ್ ಬಂದ್ರೆ. ಅಂತ ಒಂದು ಕಾಯಿಲೆಗೆ, ವೈಟ್ ಗ್ರೀನ್ ಇರುವಂತ ಕಾಯಿಲೆಗೆ ಇದೇ ನಾರ್ಮ್ಯಾಟ್ ಸಿರಪ್, ಆಮೇಲೆ ಈ ಡಾಕ್ಸಿಡ್ ಮಾತ್ರೆ ಬೆಳಗ್ಗೆ ಕಾಲ್ ಭಾಗ ಸಾಯಂಕಾಲ ಕಾಲ್ ಭಾಗ ಮಾತ್ರೆ. ಇಲ್ಲಿ ತೋರಿಸಿದ್ದೀನಲ್ಲ ಫೋಟೋದಲ್ಲಿ ತೋರಿಸ್ತೀನಿ. ಈ ಒಂದು ಮಾತ್ರೆನ ಬೆಳಗ್ಗೆ ಕಾಲ್ ಭಾಗ ಸಾಯಂಕಾಲ ಕಾಲ್ ಭಾಗ. ಇದು ನಾರ್ಮಲ್ ಸಿರಪ್ ಬೆಳಗ್ಗೆ 4 ಡ್ರಾಪ್ ಸಂಜೆ 4 ಡ್ರಾಪ್ ಹಾಕಿ ರಾಗಿ ಗಂಜಿ ಅಥವಾ ಕಡಲೆ ಹಿಟ್ಟಿನ ಗಂಜಿ ಕುಡಿಸಿ. ನೈಟ್ ಸೇಮ್ ಇವಿಯಾನ್ ಮಾತ್ರೆ, ಆಮೇಲೆ ಲಿವರ್ ಟಾನಿಕ್ ಒಂದು 2-3 ಡ್ರಾಪ್ ಯಾವ್ದಾದ್ರು ಓಕೆ. ಇಲ್ಲಿ ಚೇಂಜ್ ಮಾಡೋದು ನಾನು ಲಿಕ್ಸನ್ ಟ್ಯಾಬ್ಲೆಟ್ ನ ಚೇಂಜ್ ಮಾಡಿಬಿಟ್ಟು ಡಾಕ್ಸಿಡ್ ಹಾಕ್ತಾ ಇದ್ದೀನಿ, ಡಾಕ್ಸಿಸೈಕ್ಲಿನ್. ಯಾಕಂದ್ರೆ ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ಫೆಕ್ಷನ್ ಆಗಿರುತ್ತೆ, ಅದನ್ನ ಕ್ಯೂರ್ ಮಾಡಿ ಕೊಡೋದಕ್ಕೆ. ಇದು ಒಂದು ಮೋಷನ್ಗೆ ಈ ಒಂದು ಮೆಡಿಸಿನ್ ಹಾಕೊಂತ ಬರಬೇಕು, ಬೇಸಿಕ್ ಮೆಡಿಸಿನ್. ನಾನು ಹೇಳೋ ಪ್ರತಿಯೊಂದು ಮೆಡಿಸಿನ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇನ್ನೇನು ಕಾಣಿಸ್ಕೊಂತಲ್ಲ, ಆಫ್ಟರ್ ದಿ ಫಸ್ಟ್ ದಿನ ಫಸ್ಟ್ ಮೋಷನ್ ನೀವು ನೋಡಿದ ತಕ್ಷಣ ಇಮಿಡಿಯೇಟ್ ತಗೊಂಡು ಬಂದು ಇಟ್ಕೊಂಡಿದ್ದು ಹಾಕಿ 200% ಅಕ್ಕಿ ರೆಡಿ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಗಾಬರಿನೂ ಪಡಬೇಡಿ. ಇದಾದ್ಮೇಲೆ 3ನೇ ಸ್ಟೇಜ್ ಅಲ್ಲಿ ಇರುವಂತ ಬರ್ಡ್ಸ್ ಫುಲ್ ವೈಟ್ ಮೋಷನ್ ಮಾಡ್ತವೆ. ಆ ವೈಟ್ ಮೋಷನ್ ಅಲ್ಲಿ ಯಾವ್ಯಾವ ರೀತಿ ಇರುತ್ತಂದ್ರೆ ಗಂಜಿ ತರ ಒಂದು ವೈಟ್ ಮೋಷನ್ ಹೋಗಿರುತ್ತೆ, ಇಲ್ಲಾಂದ್ರೆ ರವೆ ರವೆ ತರ ವೈಟ್ ಮೋಷನ್ ಗಟ್ಟಿಯಾಗಿರುತ್ತೆ, ಇಲ್ಲ ಅಂದ್ರೆ ವೈಟ್ ಮೋಷನ್ ವೈಟ್ ಫುಲ್ ಇಡ್ಲಿ ತರ ಇದ್ದು ಸುತ್ತ ವೈಟ್ ಕಲರ್ ನೀರು ಸ್ಪ್ರೆಡ್ ಆಗಿರುತ್ತೆ. ಈ ತರ ಒಂದು ಮೋಷನ್ಸ್ ಇರೋವಾಗ ಇಲ್ಲಿ ಸಿರಪ್ ಚೇಂಜ್ ಮಾಡ್ತೀನಿ. ನಾರ್ಮಲ್ ಸಿರಪ್ ಬದಲಾಗಿ ಕ್ಲಾವಮ್ ಅಂತ ಹಾಕ್ತೀನಿ. ಇದು ಅಮಾಕ್ಸಿಲಿನ್ ಕಂಟೆಂಟ್, ಅದು ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ. ಕ್ಲಾವಮ್ ಅಥವಾ ಮಾಕ್ಸಿ ಬ್ಲೂ ಅಂತ, ಮಾಕ್ಸ್ ಬ್ಲೂ ಅಂತೇನೋ ಬರುತ್ತೆ, ಹಲವಾರು ಸಿರಪ್ ಇದಾವೆ. ಅದೆಲ್ಲ ಒಂದೇ ಸಾಲ್ಟ್, ಅಮಾಕ್ಸಿಲಿನ್ ಅಂತ ಕರಿತೀವಿ. ಅಮಾಕ್ಸಿಲಿನ್ ಕೆಲ್ವನೇಟ್ ಟ್ಯಾಬ್ಲೆಟ್ಸ್ ಎಲ್ಲ ನೀವು ನೋಡಿರ್ತೀರಲ್ಲ, ಆ ತರದ ಇದು ಸಿರಪ್. ಇದು ಈ ಒಂದು ಸಿರಪ್ ಬೆಳಗ್ಗೆ 4 ಡ್ರಾಪ್ ಹಾಕ್ಬೇಕಾಗುತ್ತೆ, ಸಾಯಂಕಾಲ 4 ಡ್ರಾಪ್. ಆಮೇಲೆ ಈ ಡಾಕ್ಸಿಡ್ ಬೆಳಗ್ಗೆ ಕಾಲ್ ಭಾಗ ಸಾಯಂಕಾಲ ಕಾಲ್ ಭಾಗ. ಆಮೇಲೆ ಸೇಮ್ ರಾಗಿ ಗಂಜಿ 20 ml ಬೆಳಗ್ಗೆ 20 ml ಸಾಯಂಕಾಲ. ಆಮೇಲೆ ಇವಿಯಾನ್ ಕ್ಯಾಪ್ಸುಲ್ ಪ್ಲಸ್ ಲಿವರ್ ಟಾನಿಕ್, ಇಷ್ಟು ಮಾಡಬೇಕು ಈ ವೈಟ್ ಮೋಷನ್ಸ್ಗೆ. ಇನ್ನು ಯಾವ್ದನ್ನ ಬರ್ಡ್ಸ್ ಪ್ಯಾರೆಟ್ ಮೋಷನ್ ಹೋಗ್ತಾ ಇದೆ ಅಂದ್ರೆ ಲೈಟ್ ಗ್ರೀನ್ ಹೋಗ್ತಾ ಇರೋರು ಕೂಡ ಇದೇ ಮೆಡಿಸಿನ್ ಯೂಸ್ ಮಾಡಬೇಕು. ಪ್ಯಾರೆಟ್ ಗ್ರೀನ್ ಅಲ್ಲಿ ಮೋಷನ್ ಹೋಗ್ತಾ ಇರ್ತದೆ, ಇದೇ ಮೆಡಿಸಿನ್. ಇದ್ರ ಜೊತೆ ಇನ್ನೊಂದು ಟ್ಯಾಬ್ಲೆಟ್ ಎಕ್ಸ್ಟ್ರಾ ಹೇಳ್ತೀನಿ, ಅಜಿಥ್ರೊಮೈಸಿನ್ ಅಂತ ಬರ್ತದೆ 250 mg. ಅದು ಕಾಲ್ಭಾಗ ಹಾಕೋಬೇಕು. ಯಾವ್ದಕ್ಕೆ? ಪ್ಯಾರೆಟ್ ಗ್ರೀನ್ ಅಂತ ಮೋಷನ್ ಇರ್ತದೆ. ಪ್ಯಾರೆಟ್ ಗ್ರೀನ್ ಇರುವಂತ ಮೋಷನ್ ಅಲ್ಲಿ ಈ ಕ್ಲಾವಮ್ ಸಿರಪ್ ಬೆಳಗ್ಗೆ 3 ಡ್ರಾಪ್ ಸಾಯಂಕಾಲ 3 ಡ್ರಾಪ್. ಯಾಕಂದ್ರೆ ಇಲ್ಲಿ ಮಾತ್ರೆ ಜಾಸ್ತಿ ಮಾಡಿ ಒಂದು ಎಕ್ಸ್ಟ್ರಾ ಮಾಡಿರೋದಕ್ಕೆ ಅಲ್ಲಿ ಒಂದು ಡ್ರಾಪ್ ಕಡಿಮೆ ಮಾಡ್ಕೊಳ್ಳಿ. ಇದು ಪ್ಯಾರೆಟ್ ಗ್ರೀನ್ ಮೋಷನ್ ಹೋಗ್ತಾ ಇರ್ತದೆ. ರೆಸ್ಪಿರೇಟರಿ ಪ್ರಾಬ್ಲಮ್, ಕೋಲ್ಡ್, ಗರಗರ ಅಂತ ಸೌಂಡ್ ಇರುವಂತ ಅಕ್ಕಿಗಳಲ್ಲಿ ಕ್ಲಾವಮ್ ಸಿರಪ್ ಬೆಳಗ್ಗೆ 3 ಡ್ರಾಪ್ ಸಾಯಂಕಾಲ 3 ಡ್ರಾಪ್. ಡಾಕ್ಸಿಡ್ ಮಾತ್ರೆ ಬೆಳಗ್ಗೆ 250 mg ಸಿಕ್ಕಿದ್ರೆ ಕಾಲ್ ಭಾಗ ಬೆಳಗ್ಗೆ ಸಾಯಂಕಾಲ ಕಾಲ್ ಭಾಗ. ಅಜಿಥ್ರೊಮೈಸಿನ್ 250 mg ಸಿಕ್ಕಿದ್ರೆ ಬೆಳಗ್ಗೆ ಕಾಲ್ ಭಾಗ ಸಾಯಂಕಾಲ ಕಾಲ್ ಭಾಗ. ಆಮೇಲೆ 20 ml ಗಂಜಿ ಕೊಡಿ, ಸಂಜೆ 20 ml ಕೊಡಿ. ಇವಿಯಾನ್ ಕಂಟಿನ್ಯೂ ಮಾಡಿ. ಸೇಮ್ ನಾನು ಹೇಳ್ದಂಗೆ ನೈಟ್ ಟೈಮ್ ಒಂದು ಕ್ಯಾಪ್ಸೂಲ್ ಫುಲ್, ದೊಡ್ಡ ಅಕ್ಕಿಗಳಿಗಾದ್ರೆ ಪಟ್ಟಾಗಿಗಾದ್ರೆ 3 ಡ್ರಾಪ್ ಅದು ಹೋಲ್ ಮಾಡಿಬಿಟ್ಟು ಹಾಕಿ ಬಾಯಲ್ಲಿ ಹಿಂಡಬೇಕು. ಇದು ಒಂದು ಸಿಸ್ಟಮ್. ಇಷ್ಟು ಆದ್ಮೇಲೆ ಯಾವ್ದನ್ನ ಅಕ್ಕಿಗಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇದೆ, ಇಷ್ಟು ಮೆಡಿಸಿನ್ಸ್ ಮಾಡ್ತಾ ಇದ್ದಾಗ ಡೈಜೆಷನ್ ಆಗ್ತಾ ಇಲ್ಲ ಅನ್ನೋರು 20 ml ಗಂಜಿ ಕುಡಿಸೋ ಜಾಗದಲ್ಲಿ 40 ml ನೀರು ಕುಡಿಸಿ. 20 ml ಗಂಜಿ 20 ml ನೀರು ಕುಡಿಸಿ. ಡೈಜೆಷನ್ಗೆ ಸ್ವಲ್ಪ ಫ್ರೀ ಆಗುತ್ತೆ ಸ್ಟಮಕ್. ಒಂಚೂರು ಬೆಳ್ಳುಳ್ಳಿ ಇಲ್ಲ ಶುಂಠಿ ಕುಟ್ಬಿಟ್ಟು ಸೋಂಪು ಅಂತ ಬರುತ್ತೆ, ಈ ನಾನ್ ವೆಜ್ ಹೋಟ್ಲಲ್ಲೆಲ್ಲ ಊಟ ಎಲ್ಲ ಆದ್ಮೇಲೆ ಕ್ಯಾಶ್ ಕೌಂಟರ್ ಇಟ್ಟಿರ್ತಾರೆ, ನೋಡಿರ್ಬೋದು ನೀವು, ಗ್ರೀನ್ ಕಲರ್ ಇರುತ್ತೆ ಜೀರಿಗೆ ತರ. ಅದು ಸೋಂಪು. ಈ 3 ಶುಂಠಿ ಬೆಳ್ಳುಳ್ಳಿ 1 ಚಿಟಿಕೆ ಸೋಂಪು ಕುಟ್ಬಿಟ್ಟು ಒಂದು ಉಂಡೆ ಮಾಡಿ ಬಾಯಿಗೆ ಹಾಕಿ. ಡೈಜೆಷನ್ಗೆ ತುಂಬಾ ಪ್ರಮೋಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇಲ್ಲ ಇದು ಮಾಡ್ಕೊಳಕ್ ಟೈಮ್ ಇಲ್ಲ ಅನ್ನೋರು
ಅರಿಸ್ಟ್ರೋಕ್ಯಾಟ್ ಅಂತ ಇಲ್ಲೊಂದು ಫೋಟೋ ಹಾಕ್ತೀನಿ. ಇದು ಡೈಜೆಷನ್ ನ ಬೂಸ್ಟ್ ಮಾಡುತ್ತೆ. ಈ ಒಂದು ಸಿರಪ್ 3 ಡ್ರಾಪ್ ಹಾಕ್ಬೋದು. ಇಲ್ಲ ಡಿಜಿಟಾನ್ ಸಿಕ್ಕಿದ್ರೆ ಅದೊಂದು 2 ಡ್ರಾಪ್ ಡಿಜಿಟಾನ್ ಅಂತ ಹಿಮಾಲಯ ಸಿಗುತ್ತೆ. ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದು ಒಂದು 2 ಡ್ರಾಪ್. ಡೈಜೆಷನ್ ಪ್ರಾಬ್ಲಮ್ ಇದೆ ಅನ್ನೋರು, ಡೈಜೆಷನ್ ಆಗ್ತಾ ಇದೆ ಅನ್ನೋರು, ನಿಧಾನ ಆಗ್ತಾ ಇದೆ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ. ತೀರಾ ಡೈಜೆಷನ್ ಆಗ್ತಾ ಇಲ್ಲ ಅನ್ನೋರು ಇದೆರಡು ಎಕ್ಸ್ಟ್ರಾ ಸೇರಿಸ್ಕೊಂಡು ಅಕ್ಕಿಗಳನ್ನ ಗೂಡು ಕ್ಲೀನ್ ಆಗಿ ಇಟ್ಕೊಳ್ಳಿ. ಕ್ಲೀನ್ ಮಾಡ್ತಾರೆ, ಜಾಸ್ತಿ ತೇವಾಂಶ ಇರಕ್ಕೆ ಬಿಡಬೇಡಿ. ಪೇಪರ್ ಕ್ಲೀನ್ ಮಾಡ್ತಾರೆ, ಒಂದು ಅರ್ಧ ಗಂಟೆ ಆಚೆ ಬಿಡಿ ಗಾಳಿಗೆ ಓಡಾಡೋದಕ್ಕೆ. ಅಕ್ಕಿ ಸುಸ್ತಾಗಿರೋ ಅಕ್ಕಿನ ಓಪನ್ ಏರ್ಗೆ ಇಡಿ ಬೆಳಗ್ಗೆ ಟೈಮ್, ಅಂದ್ರೆ ಬಿಸಿಲಲ್ಲಿ ಬೇಡ, ಬಿಸಿಲಿಂದ ನೆರಳಲ್ಲಿರುವಂತ ಜಾಗದಲ್ಲಿ ಹೊರಗಡೆ ಇಡಿ ಅಕ್ಕಿನ. ಉಸಿರಾಟ ಈಸಿ ಆಗುತ್ತೆ, ಅದಕ್ಕೆ ರಿಕವರಿನೂ ಚೆನ್ನಾಗುತ್ತೆ. ಕಾನೆಯಲ್ಲಿ ಕೂಡ ಆಗ್ಬಿಟ್ರೆ ಅದು ವೈರಸ್ ಅಲ್ಲೇ ಇರೋದ್ರಿಂದ ಬ್ಯಾಕ್ಟೀರಿಯಾಗಳು ಕ್ಯೂರ್ ಆಗಕ್ಕೆ ಡಿಲೇ ಆಗತ್ತೆ. ಆಮೇಲೆ ಇದನ್ನ ಯಾವುದೇ ಒಂದು ಕಾಯಿಲೆ ಯಾವ ಅಕ್ಕಿಗಳಿಗೂ ಸ್ಪ್ರೆಡ್ ಆಗಬಾರ್ದು ಅಂದ್ರೆ ಇಲ್ಲಿ ನಾನು ಏನ್ ತೋರಿಸಿದ್ದೀನಿ 3 ಸಿರಪ್ಗಳು, ಆ 3 ಸಿರಪ್ಗಳು 2 ml ಅಥವಾ 3 ml 1 ಲೀಟರ್ ನೀರಲ್ಲಿ ಹಾಕೊಂಡು ಚೆನ್ನಾಗಿರೋ ಅಕ್ಕಿಗೆ ಎಲ್ಲದಕ್ಕೂ ಕುಡಿಸ್ಕೋತಾ ಬಂದ್ರೆ ಈ ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಈ ಲಾಸ್ಟ್ ಅಲ್ಲಿ ತೋರಿಸಿದಂತ ವೈಟ್ ಆಗ್ಲಿ ಯೆಲ್ಲೋ ಆಗ್ಲಿ ಆಮೇಲೆ ಪ್ಯಾರೆಟ್ ಗ್ರೀನ್ ಮೋಷನ್ಸ್ ಇರೋದಕ್ಕೆ ಈ ಕ್ಲಾವಮ್ ಸಿರಪ್ 3 ml 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಎಲ್ಲದಕ್ಕೂ ಕುಡಿಸಿ. ಗ್ರೀನ್ ಅಂಡ್ ವೈಟ್ ಆಮೇಲೆ ಫುಲ್ ಡಾರ್ಕ್ ಗ್ರೀನ್ ಇಂಥ ಮೋಷನ್ಸ್ ಇರೋರು ನಾರ್ಮಲ್ ಸಿರಪ್ 3 ml ಹಾಕೊಂಡು 1 ಲೀಟರ್ ನೀರಲ್ಲಿ ಲಾಸ್ಟ್ ಫುಲ್ ಕುಡಿಸ್ಬೇಕು. ಇದನ್ನ ಪ್ರಿವೆನ್ಷನ್ ಮಾಡೋದಕ್ಕೆ ಯಾವ ರೀತಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಈ ಒಂದು ಆಮ್ಲ ಚೂರ್ಣ ಆಮೇಲೆ ತುಳಸಿ ಚೂರ್ಣನ ವಾರಕ್ಕೊಂದ್ಸತಿ ಅಥವಾ ವಾರಕ್ಕೆ 2 ಸತಿ ಅರ್ಧ ಸ್ಪೂನ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಕುದಿಸಿ 1/4 ಲೀಟರ್ ಇಲ್ಲ ಅರ್ಧ ಲೀಟರ್ ಬಂದ್ಮೇಲೆ ಆ ನೀರನ್ನ ಅಕ್ಕಿಗೆ ಕೊಡ್ತಾ ಇರಿ. ಇನ್ಫೆಕ್ಷನ್ಸ್ ಕಡಿಮೆ ಆಗತ್ತೆ. ಬೇಕಾದ್ರೆ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಬೇಕಂದ್ರೆ ಅರಿಶಿನ ಹಾಕೋಬಹುದು. ಅರಿಶಿನ ಹಾಕೊಂಡ್ರೆ ಪ್ಯಾರಾಸೈಟ್ಸ್ ಎಲಿಮಿನೇಟ್ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಇವಾಗ ಡಿವರ್ಮಿಂಗ್ ಮಾಡಿರಲ್ಲ ಅದರಿಂದ. ಇಷ್ಟು ಆದ್ಮೇಲೆ ಆಮೇಲೆ ನಮ್ಮ ಆಲ್ ಇನ್ ಒನ್ ಯೂಸರ್ಸ್ ಅವರು ಇದನ್ನೆಲ್ಲ ನಾವು ಮಾಡ್ಬೇಕಾ ಅಂತ ಕೇಳ್ತೀರಾ. ಆಲ್ ಇನ್ ಒನ್ ಯೂಸರ್ಸ್ ಯಾವುದು ನನಗೆ ಇದುವರೆಗೂ ಅಷ್ಟಾಗಿ ಕಂಪ್ಲೇಂಟ್ಸ್ ಬಂದಿಲ್ಲ. ಯಾಕಂದ್ರೆ ಅವ್ರ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ನೀವು ಪ್ರಿವೆನ್ಷನ್ಗೆ ವಾರಕ್ಕೆ 2 ಸಲ ಕೊಡ್ತಾ ಇದ್ದೀರಾ, ತುಂಬಾ ಸಂತೋಷ. ಅಕ್ಕಿಗೆ ಯಾವ್ದು ಇನ್ಫೆಕ್ಷನ್ ಆಗ್ತಾ ಇಲ್ಲ. ಈ ರೀತಿ ಕಾಣಿಸ್ಕೊಂಡಾಗ್ಲೇ ಬೆಳಗ್ಗೆ ಒಂದು 2 ml ಸಾಯಂಕಾಲ ಒಂದು 2 ml ಕೊಟ್ಬಿಟ್ರೆ ಅಕ್ಕಿ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗ್ಬಿಡ್ತದೆ. ಸುಮಾರು ಒಂದು 3,000 ಜನ ಇವಾಗ ಆಲ್ ಓವರ್ ಕರ್ನಾಟಕದಲ್ಲಿ ರೆಗ್ಯುಲರ್ ಯೂಸರ್ಸ್ ಇದ್ದೀರಾ. ದೇವ್ರ ದಯದಿಂದ ಕಂಪ್ಲೇಂಟ್ಸ್ ಇಲ್ಲ. ದಯವಿಟ್ಟು ಎಲ್ಲ ಹಾಗೆ ಯುಟಿಲೈಸ್ ಮಾಡಿಸ್ಕೊಳ್ಳಿ. ನೋಡಿ, ಮೊನ್ನೆ ನಮ್ಮ ಫ್ರೆಂಡ್ ಇಲ್ಲಿ ಟನ್ನಿ ರೋಡ್ ಹತ್ರ ವಿಜಯ್ ಅಂತ ಇದ್ದಾರೆ, ವೈಟ್ ಮೋಷನ್ಸ್ ಸ್ಟಾರ್ಟ್ ಆಗಿತ್ತಂತೆ. ಇಮಿಡಿಯೇಟ್ ಒಂದು ಸ್ವಲ್ಪ ಇತ್ತು ಆಲಿನ್ ಒನ್, ಇಮಿಡಿಯೇಟ್ ಎಲ್ಲದಕ್ಕೂ ನೈಟೇ 1 ml ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಗಟ್ಟಿಯಾಗಿ ಮಷನ್ ಮಾಡಿದೆ ಅಂತ ಹೇಳಿ ಬೆಳಗ್ಗೆನೆ ಮನೆ ಹತ್ರ ಬಂದಿದ್ರು ಬೆಳಿಗ್ಗೆ. ಮತ್ತೆ 1 ಲೀಟರ್ ಕೊಟ್ಟು ಕಳ್ಸಿದೀನಿ, ಇಟ್ಕೊಂತೀನಿ ಅಂತ. ಅವರು 4 ಜನ ಫ್ರೆಂಡ್ಸ್ ಇಲ್ಲಿ ಟ್ಯಾನಿ ರೋಡ್ ಇಂದ ಬಂದಿದ್ರು. ನಮ್ಮ ವಿಜಯ್ ಅಂತ ರೆಗ್ಯುಲರ್ ಆಗಿ ಬಂದು ತಗೊಂಡೋಗ್ತಾ ಇದ್ರು. ನಮ್ಮ ಹಳೆ ಆಫೀಸಲ್ಲಿ ಇದ್ದಾಗೂ ತಗೊಂಡೋಗ್ತಾ ಇದ್ರು. ನಿನ್ನೆನೂ ಬೆಳಗ್ಗೆ ಬಂದು ತಗೊಂಡೋದ್ರು. ಈ ರೀತಿ ಆಲ್ ಇನ್ ಒನ್ ಯೂಸ್ ಮಾಡೋದ್ರಿಂದ ನಿಮ್ಮ ಅಕ್ಕಿಗಳಲ್ಲಿ ತುಂಬಾ ಪ್ರಿವೆನ್ಷನ್ ಆಗತ್ತೆ. ಆಮೇಲೆ ನಾನು ಕತ್ಕಾಯಿಲೆ ಕೊಡುವಂಥದ್ದು, ಈ ಮಾಯ ಕೊಡುವಂತ ಒಂದು ಕೆಲಸ ತಪ್ಪುತ್ತೆ. ಆಲ್ ಇನ್ ಒನ್ ಯಾರ್ಯಾರು ಯೂಸ್ ಮಾಡ್ತೀರಾ ಅವ್ರು ಲಾಫ್ಟ್ಗಳಲ್ಲಿ ಕತ್ತುಗಳು ತಿರುಗೋದು, ಮಾಯ ಹೋಗೋದು ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಸೊ ದಯವಿಟ್ಟು ಎಲ್ಲ ಆಂಟಿಬಯೋಟಿಕ್ಸ್ ಹಾಕೋ ಮೊದಲು ಈ ಒಂದು ಆಲ್ ಇನ್ ಒನ್ ಅಂತ ನಾವೇನ್ ನಾಟಿ ಔಷಧಿ ಕೊಡ್ತಾ ಇದೀವಿ ಅದನ್ನ ಉಪಯೋಗಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ಕಡೆ ಇವಾಗ ಈ ಬಿಸಿಲಿಗೆ ವೈಟ್ ಮೋಷನ್ ಗ್ರೀನ್ ಮೋಷನ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ವಾರಕ್ಕೆ 2 ಸತಿ ಕೊಡೋದ್ರಿಂದ ಯಾರೋ ದಯವಿಟ್ಟು ಇವಾಗ ರೆಗ್ಯುಲರ್ ಯೂಸರ್ಸ್ ಏನಿದ್ದೀರಾ ಅವ್ರು ಇದನ್ನ ಮೆಡಿಸಿನ್ ತರ ಯೂಸ್ ಮಾಡಬೇಡಿ. ಒಂದು ಸಪ್ಲಿಮೆಂಟ್ ತರ ವಾರಕ್ಕೆ 2 ಸಲ ಕಂಟಿನ್ಯೂ ಮಾಡಿ ಡೈಲಿ ಕೊಡ್ತಾ ಇರಿ. ನಿಮ್ಮ ಅಕ್ಕಿಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆ ಬರಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಇದನ್ನ ಮೆಡಿಸಿನ್ ತರ ನೀವು ಕಾಯಿಲೆ ಬಂದ್ಮೇಲೆ ಹಾಕೋದಕ್ಕಿಂತ ಪ್ರಿವೆನ್ಷನ್ ಯೂಸ್ ಮಾಡೋದ್ರಿಂದ 100% ರಿಸಲ್ಟ್ಸ್ ಇದೆ. ನಾನು ಸುಮಾರು ಈಗ ನನ್ನ ಲ್ಯಾಪ್ಟಾಪ್ ವಾರದಲ್ಲಿ 2 ಸಲ ಕೊಡ್ತಾ ಇದ್ದೀನಿ, ಯಾವ್ದು ಸಮಸ್ಯೆ ಇಲ್ಲ. ಹಾಗೆ ನಮ್ಮ ರೆಗ್ಯುಲರ್ ಯೂಸರ್ಸ್ ನೀವೇನಿದ್ದೀರಾ, ಆಲ್ ಇನ್ ಒನ್ ಯೂಸರ್ಸ್ ಯಾರಿದ್ದೀರಾ ಅವರು ವಾರದಲ್ಲಿ ದಯವಿಟ್ಟು ನನ್ನ ಮಾತನ್ನ ಕೇಳಿ 2 ಸತಿ ಕೊಡಿ. ಅಕ್ಕಿಗೆ ಕಾಯಿಲೆ ಬರೋದು ಕಮ್ಮಿ ಆಗುತ್ತೆ, ಮಾಯ ಹೋಗೋದು ಕಮ್ಮಿ ಆಗುತ್ತೆ, ಮೇನ್ ಆಗಿ ಕತ್ಕಾಯಿಲೆ ಬರೋದು ಕಮ್ಮಿ ಆಗುತ್ತೆ. ನನಗೆ ಕತ್ಕಾಯಿಲೆ ಈ ಮಾಯಾದು ಕೊಡೋದಕ್ಕಿಂತ ಪ್ರಿವೆಂಟ್ ಮಾಡ್ಬಿಡ್ಬೇಕು. ಲಾಫ್ಟ್ಗಳಲ್ಲಿ ಎಲ್ಲೂ ಕತ್ಕಾಯಿಲೆನೇ ಬರಬಾರ್ದು, ಎಲ್ಲೂ ಮಾಯ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ದಯವಿಟ್ಟು ಈ ಒಂದು ಆಲ್ ಇನ್ ಒನ್ ಯೂಸ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸು.
ಈ ಮಾಯ ಹೋಗೋದು, ಈ ಕತ್ಕರೆ ತಿರುಗೋದು, ಇದೆಲ್ಲ ಅನಾಹುತಗಳನ್ನ ತಪ್ಪಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವ್ಯಾಕ್ಸಿನ್ ನ ದಯವಿಟ್ಟು ಇವಾಗ ಎಲ್ಲರೂ ಮಾಡ್ಕೊಳ್ಳಿ. ವ್ಯಾಕ್ಸಿನ್ ಮಾಡ್ಕೊಳ್ಳೋದ್ರಿಂದ ಆಲ್ ಇನ್ ಒನ್ ಇನ್ನ ಸೇಫ್ ಆಗಿ ಕೆಲಸ ಮಾಡ್ತದೆ. ಆಲ್ ಇನ್ ಒನ್ ಆದ್ರೂ ಒಂದೊಂದು ವೈರಸ್ಗೆ ಸೋತ್ ಬಿಡ್ತಾ ಇದೆ. ಬಟ್ ಈ ವ್ಯಾಕ್ಸಿನ್ಸ್ 99% ಅಕ್ಯುರೇಟ್ ಆಗಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತವೆ. ದಯವಿಟ್ಟು ಈ ಒಂದು ವ್ಯಾಕ್ಸಿನ್ ಮಾಡಿಕೊಂಡು ನಿಮ್ಮ ಅಕ್ಕಿಗಳನ್ನ ಸೇವ್ ಮಾಡ್ಕೊಳ್ಳಿ. ಸಮ್ಮರ್ಗೆ ಹೋಗ್ತಾ ಹೋಗ್ತಾ ಬಿಸಿಲು ಹೀಟ್ ವೇವ್ಸ್ ತುಂಬಾ ಬರುತ್ತದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಅವಾಯ್ಡ್ ಮಾಡಿ ಅದನ್ನ. ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದನ್ನ 1 ಅವರ್ ಬಿಡಿ ಸಾಕು. ಇಲ್ಲ ಮಧ್ಯಾಹ್ನ ಟೈಮ್ ಬಿಸಿಲಿಗೆ ಬಿಟ್ಟು ಇಮಿಡಿಯೇಟ್ ಒಳಗಡೆ ಬಿಟ್ಕೊಂಡ್ಬಿಡಿ. ಆಮೇಲೆ ಜಾಸ್ತಿ ಹೀಟ್ ಆಗುವಂತ ಫುಡ್ ಕೊಡಬೇಡಿ. ನೆನೆಸಿರೋ ಹೆಸರು ಕಾಳು ಒಂದ್ ಸ್ವಲ್ಪ ಕೊಡಿ, ಇಲ್ಲ ನೆನೆಸಿರೋ ಕಡಲೆಕಾಳು ಸ್ವಲ್ಪ ಕೊಡಿ. ಈ ಹುರುಳಿಕಾಳು, ಸಜ್ಜನ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಗೋಧಿನೂ ಅವಾಯ್ಡ್ ಮಾಡಿ. ಈ 3 ಅವಾಯ್ಡ್ ಮಾಡೋದ್ರಿಂದ ಅಕ್ಕಿಗಳಿಗೆ ಈ ಸಮ್ಮರ್ ಅಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಕ್ರಮೇಣ ಕಡಿಮೆ ಆಗ್ತವೆ. ಅದಾದ ನಂತರ ವಾರಕ್ಕೆ 1-2 ಸತಿ ಬಿ ಕಾಂಪ್ಲೆಕ್ಸ್ ಕೊಡಿ, ಪಾಲಿಬಿಯನ್ ಅಂತ. ಇದು ಹೀಟ್ನ ಕಡಿಮೆ ಮಾಡೋದಕ್ಕೆ. ಪಾಲಿಬಿಯನ್ SF ಅಂತ ಬರುತ್ತೆ, ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಇದನ್ನ ತಗೊಂಡ್ಬಂದ್ಬಿಟ್ಟು ವಾರಕ್ಕೆ 1-2 ಸತಿ 2 ml 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು, ಇಲ್ಲ 2 ಸಲ ಇಲ್ಲ 1 ಸಲ ನಿಮ್ಮ ಅಕ್ಕಿಗಳ ಇಮ್ಯುನಿಟಿಗೆ ತಕ್ಕನಂಗೆ ನೀವನ್ನ ಯೂಸ್ ಮಾಡ್ಕೋಬಹುದು. ಏನೋ ಗೊತ್ತಿಲ್ಲ ಮೆಡಿಕೇಶನ್ಸ್ ಅನ್ನೋರು ಈ ಆಮ್ಲಾ ಜ್ಯೂಸು ಅಂದ್ರೆ ಆಮ್ಲಾ ಪೌಡರ್, ಆಮೇಲೆ ತುಳಸಿ ಪೌಡರ್ ಅರ್ಧ ಸ್ಪೂನ್ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ವಾರದಲ್ಲಿ 1-2 ಸತಿ ಕೊಟ್ಕೊಂತ ಬನ್ನಿ. ಆಮೇಲೆ 3 ತಿಂಗಳಷ್ಟರಲ್ಲಿ ಸಮ್ಮರ್ ಹೆಂಗೋಯ್ತು ಅಂತಾನೆ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಹೆಲ್ತಿ ಆಗಿರ್ತವೆ ಬರ್ಡ್ಸ್. ಇದನ್ನ ಇಯರ್ ಫುಲ್ ನೀವು ಮಾಡಬಹುದು. ಒಳ್ಳೆ ಇಮ್ಯುನಿಟಿ ಇರ್ತದೆ ಅಕ್ಕಿಗಳಿಗೆ, ತುಂಬಾ ಚೆನ್ನಾಗಿರ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಾಲುಗಳಲ್ಲಿ ಗಂಟುಗಳಾಗಿರೋದಕ್ಕೆ ನಾನು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.